ನಾವ ಈ ವಿಡಿಯೋದಾಗ ಜಾವಾ ಆಪರೇಷನ್ಸ್ ನೋಡೋಣ ಅಂತ. ಜಾವಾದಾಗ ಟೋಟಲ್ 8 ಆಪರೇಷನ್ಸ್ ಅದಾವ. ಅರ್ಥಮೆಟಿಕ್ ಆಪರೇಷನ್ಸ್, ಅಸೈನ್ಮೆಂಟ್ ಆಪರೇಷನ್ಸ್, ಯೂನರಿ ಆಪರೇಷನ್ಸ್, ರಿಲೇಶನಲ್ ಆಪರೇಷನ್ಸ್, ಲಾಜಿಕಲ್ ಆಪರೇಷನ್ಸ್, ಟರ್ನರಿ ಆಪರೇಷನ್ಸ್, ಇನ್ಸ್ಟೆನ್ಸ್ ಆಫ್ ಆಪರೇಟರ್, ಆಮೇಲೆ ಬಿಟ್ವೈಸ್ ಆಪರೇಷನ್. ನಾವ್ ಈ ವಿಡಿಯೋದಾಗ ಅರ್ಥಮೆಟಿಕ್ ಆಪರೇಷನ್ಸ್, ಆಮೇಲೆ ಶಾರ್ಟ್ ಹ್ಯಾಂಡ್ ಆಪರೇಷನ್ಸ್, ಆಮೇಲೆ ಯೂನರಿ ಆಪರೇಟರ್ಸ್ ನೋಡೋಣ ಅಂತ. ಅರ್ಥಮೆಟಿಕ್ ಆಪರೇಷನ್ಸ್ ಬೇಸಿಕಲಿ ನಾವು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಪರ್ಫಾರ್ಮ್ ಮಾಡಾಕ ಯೂಸ್ ಮಾಡ್ತೀವಿ. ಯಾವ್ಯಾವ ಅರ್ಥಮೆಟಿಕ್ ಆಪರೇಷನ್ಸ್ ಅದಾವ ಅಂತಂದ್ರ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್. ಮಾಡ್ಯುಲಸ್ ಆಪರೇಟರ್ ಎದಕ್ಕೆ ಯೂಸ್ ಮಾಡ್ತಾರ ಅಂತಂದ್ರ ನಮಗ ರಿಮೈಂಡರ್ ಬೇಕಾಗಿತ್ತಂದ್ರ ಮಾಡ್ಯುಲಸ್ ಆಪರೇಟರ್ ಯೂಸ್ ಮಾಡ್ತಾರ. ಫಾರ್ ಎಕ್ಸಾಂಪಲ್ 10/3 ಮಾಡಿದ್ರೆ ನನಗ ರಿಮೈಂಡರ್ 1 ಬರ್ತೈತಿ. ಆ 1 ನಾನು ಪ್ರಿಂಟ್ ಮಾಡ್ಬೇಕಂತಂದ್ರ 10 ಮಾಡ್ಯುಲಸ್ ಆಪರೇಟರ್ 3 ಅಂತೇಳಿ ಮಾಡಿದ್ರೆ ನನಗ 1 ಪ್ರಿಂಟ್ ಆಕೈತಿ. ನೆಕ್ಸ್ಟ್ ಅಸೈನ್ಮೆಂಟ್ ಆಪರೇಷನ್ಸ್ ಅಥವಾ ಅಸೈನ್ಮೆಂಟ್ ಆಪರೇಟರ್. ಸೊ ಇವಕ್ಕ ಶಾರ್ಟ್ ಹ್ಯಾಂಡ್ ಆಪರೇಟರ್ಸ್ ಅಂತಾನೂ ಕರೀತಾರ. ಸಿಂಪಲ್ ಅಸೈನ್ಮೆಂಟ್ ಆಪರೇಟರ್ ಏನ್ ಮಾಡ್ತೈತಿ ಅಂತಂದ್ರ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂತ ವೇರಿಯೇಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡ್ತೈತಿ. ಎ ಈಕ್ವಲ್ ಟು ಬಿ ಅಂತಂದ್ರೆ ಏನಿದೆ, ಎ ಅಸೈನ್ಮೆಂಟ್ ಆಪರೇಟರ್ ಬಿ ಅಂದ್ರೇನ, ಬಿ ದಾಗಿರುವಂತ ವ್ಯಾಲ್ಯೂನ ಎ ವೇರಿಯೇಬಲ್ಗೆ ಅಸೈನ್ ಮಾಡಾಕತ್ತೀವಿ ಅಂತ ಹೇಳಿ ಅರ್ಥ. ಇಲ್ಲೇ ಇಂಟ್ ಎ ಅಸೈನ್ಮೆಂಟ್ ಆಪರೇಟರ್ 5 ಅಂತಂದ್ರೇನ, 5 ನಾನು ವೇರಿಯೇಬಲ್ ಎಗ ಅಸೈನ್ ಮಾಡಾಕ್ತೀನಿ ಅಂತ ಹೇಳಿ ಅರ್ಥ. ಸೊ ಎಡಿಷನ್ ಅಸೈನ್ಮೆಂಟ್ ಅಂದ್ರ ಬೇಸಿಕಲಿ ಅಸೈನ್ಮೆಂಟ್ ಆಪರೇಟರ್ ಕಿಂತ ಮುಂಚೆ ನಾನು ಪ್ಲಸ್ ಅಂತೇಳಿ ಬರದ್ರ ಅದ ಎಡಿಷನ್ ಅಸೈನ್ಮೆಂಟ್. ಸೊ ಎ ಪ್ಲಸ್ ಅಸೈನ್ಮೆಂಟ್ ಆಪರೇಟರ್ ಬಿ ಅಂತೇಳಿ ಬರೆದ್ರೆ ಏನಂತಂದ್ರೆ ಇದರ ಅರ್ಥ ಎ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ಎ ಪ್ಲಸ್ ಬಿ ಮಾಡಿ ಅದ್ರ ವ್ಯಾಲ್ಯೂನ ನಾವ ಮತ್ತ ಏಕ ಏನ್ ಮಾಡಾಕತ್ತೀವಿ, ಅಸೈನ್ ಮಾಡಾಕತ್ತೀವ. ಸೊ ಇಲ್ಲಿ ಏನೈತಿ, ಇಂಟ ಎ ಈಕ್ವಲ್ ಟು 10, ಎ ಪ್ಲಸ್ ಅಸೈನ್ಮೆಂಟ್ ಆಪರೇಟರ್ 5. ಇದರ ಅರ್ಥ ಏನಂತಂದ್ರೆ ಎ ಈಕ್ವಲ್ ಟು 10 ಪ್ಲಸ್ 5. ಯಾಕಂದ್ರೆ ಎದಾಗ 10 ಐತಿ. ಸೊ ಔಟ್ಪುಟ್ 15 ಅಂತೇಳಿ ಬರ್ತೈತಿ. ಸಿಮಿಲರ್ಲಿ ನಮಗ ಸಬ್ಸ್ಟ್ರಾಕ್ಷನ್ ಅಸೈನ್ಮೆಂಟ್, ಮಲ್ಟಿಪ್ಲಿಕೇಶನ್ ಅಸೈನ್ಮೆಂಟ್, ಡಿವಿಷನ್ ಅಸೈನ್ಮೆಂಟ್, ಆಮೇಲೆ ಮಾಡ್ಯುಲಸ್ ಅಸೈನ್ಮೆಂಟ್ ಅಂತ ಹೇಳಿ ಅದಾವ. ಸೊ ನಾವ ಈ ರೀತಿ ಪೂರ್ತಿ ಬರೆಯೋಕ್ಕಿಂತ ನಾವೇನ್ ಮಾಡ್ತೀವಿ ಅಂತಂದ್ರ ಅಸೈನ್ಮೆಂಟ್ ಆಪರೇಟರ್ ಬರ್ತೀವಿ. ಅದಕ್ಕಿಂತ ಮೊದ್ಲು ನಾವೇನ ಯಾವ ಅರ್ಥಮೆಟಿಕ್ ಆಪರೇಷನ್ ಪರ್ಫಾರ್ಮ್ ಮಾಡ್ಬೇಕಂತೀವಲ್ಲ ಅದನ್ನ ಮೆನ್ಷನ್ ಮಾಡ್ತೀವಿ. ಸೊ ನಾವ ಈ ರೀತಿ ಲಾಂಗ್ ಆಗಿ ಬರೀದ್ ತಪ್ತೈತಿ. ಅದಕ್ಕೆ ಇವಕ್ಕೆ ಏನಂತ ಕರೀತಾರ ಅಂದ್ರೆ ಶಾರ್ಟ್ ಹ್ಯಾಂಡ್ ಆಪರೇಷನ್ಸ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಯೂನರಿ ಆಪರೇಟರ್ಸ್ ಅಥವಾ ಯೂನರಿ ಆಪರೇಷನ್ಸ್ ಯಾವ್ಯಾವ ಅದಾವ ಅಂತ ಹೇಳಿ. ಫಸ್ಟ್ ನಾವ ಯೂನರಿ ಮೈನಸ್. ಸೊ ಇಂಟ ಎ ಈಕ್ವಲ್ ಟು 4 ಐತಿ ಅಂದ್ರೆ ಎದ್ ವ್ಯಾಲ್ಯೂ ಏನೈತಿ 4 ಐತಿ. ನಾನ ಸಿಸ್ಟಮ್ ಔಟ್ ಡಾಟ್ ಪ್ರಿಂಟ್ ಎಲ್ಲೇನ ಮೈನಸ್ ಎ ಅಂತ ಹೇಳಿ ಮಾಡಿದ್ರ ಇದು ಎ ವ್ಯಾಲ್ಯೂ ಪ್ಲಸ್ ಇದ್ರ ಮೈನಸ್ ಆಕೈತಿ, ಮೈನಸ್ ಇದ್ರ ಪ್ಲಸ್ ಆಕೈತಿ. ಸೊ ಇದು ಮೈನಸ್ ಎ ಅಂತಂದ್ರ ಅರ್ಥ ಏನಂತಂದ್ರ ಬೇಸಿಕಲಿ ಇದ ಯಾವ ರೀತಿ ಕನ್ವರ್ಟ್ ಆಕೈತಿ ಅಂದ್ರೆ 0 ಮೈನಸ್ ಎ ಅಂತಂದ್ರೆ 0 ಮೈನಸ್ 4 ಅಂತೇಳಿ ಇಂಟರ್ನಲ್ಲಿ ಕನ್ವರ್ಟ್ ಆಕೈತಿ. ಇನ್ ಕೇಸ್ ಇದ ಮೈನಸ್ ಇತ್ತಂದ್ರೆ ಏನಾಕೈತಿ, ಮೈನಸ್ ಮೈನಸ್ ಪ್ಲಸ್ ಆಕೈತಿ. ಅದ್ರ ಸಲುವಾಗಿ ಇದ್ರದ ಸೈನ್ ಚೇಂಜ್ ಆಕೈತಿ. ಸೊ ಇದಕ್ ಕಾಂಟ್ರಾಡಿಕ್ಟರಿ ಆಗಿ ಯೂನರಿ ಪ್ಲಸ್ ಐತಿ. ಪ್ಲಸ್ ಎ ಅಂತ ಹೇಳಿ ಬರೆದ್ರೆ ಏನಾಕೈತಿ, ಎ ಮೈನಸ್ 0 ಅಂದ್ರೆ ಯೂನರಿ ಮೈನಸ್ ಐತಿ ಅಂತೇಳಿ ಯೂನರಿ ಪ್ಲಸ್ ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡ್ಯಾರ. ಇದ್ರದ್ದು ಆಕ್ಚುಲಿ ನಾವು ಜಾಸ್ತಿ ಯೂಸ್ ಮಾಡಂಗಿಲ್ಲ. ಇದೇನು ವ್ಯಾಲ್ಯೂ ಚೇಂಜ್ ಮಾಡಂಗಿಲ್ಲ. 4 ಅಂತಂದ್ರೆ ಏನಾಕೈತದ 4 ಮೈನಸ್ 0. ಸೊ 4 ಮೈನಸ್ 0 ಇಸ್ ಅಗೇನ್ 4. ಏನು ವ್ಯಾಲ್ಯೂ ಇಲ್ಲಿ ಚೇಂಜ್ ಆಗಂಗಿಲ್ಲ. ವೇರ್ ಆಸ್ ಮೈನಸ್ ಏನ್ ಮಾಡ್ತೈತಿ ಅಂತಂದ್ರ ವ್ಯಾಲ್ಯೂನ ಚೇಂಜ್ ಮಾಡ್ತೈತಿ. ಪ್ಲಸ್ ಇದ್ರ ಮೈನಸ್ ಮಾಡ್ತೈತಿ, ಮೈನಸ್ ಇದ್ರ ಪ್ಲಸ್ ಮಾಡ್ತೈತಿ. ನೆಕ್ಸ್ಟ್ ಪ್ರಿಫಿಕ್ಸ್ ಇನ್ಕ್ರಿಮೆಂಟ್, ಪ್ರಿಫಿಕ್ಸ್ ಡಿಕ್ರಿಮೆಂಟ್. ಸೊ ಪ್ಲಸ್ ಪ್ಲಸ್ ಎ ವೇರಿಯೇಬಲ್ ಕಿಂತ ಮುಂಚೆ ನಾವು ಪ್ಲಸ್ ಪ್ಲಸ್ ಅಥವಾ ಮೈನಸ್ ಮೈನಸ್ ಬರೆದ್ರೆ ಇವಕ್ಕ ಪ್ರಿಫಿಕ್ಸ್ ಆಪರೇಷನ್ಸ್ ಅಂತ ಕರೀತಾರ. ಪ್ಲಸ್ ಪ್ಲಸ್ ಬರೆದ್ರ ಅದ ಪ್ರಿಫಿಕ್ಸ್ ಇನ್ಕ್ರಿಮೆಂಟ್, ಮೈನಸ್ ಮೈನಸ್ ಬರೆದ್ರ ಅದ ಪ್ರಿಫಿಕ್ಸ್ ಡಿಕ್ರಿಮೆಂಟ್. ಸೊ ಇದು ಪ್ಲಸ್ ಪ್ಲಸ್ ಎ ಅಂತಂದ್ರೆ ಏನ, ಎ ಈಕ್ವಲ್ ಟು ಎ ಪ್ಲಸ್ 1 ಅಂದಂಗ. ಮೈನಸ್ ಮೈನಸ್ ಎ ಅಂತಂದ್ರೆ ಏನ, ಎ ಈಕ್ವಲ್ ಟು ಎ ಮೈನಸ್ 1 ಅಂದಂಗ. ಇದು ಪ್ರಿಫಿಕ್ಸ್ ಎದಕ್ ಅಂತೀವಿ ಅಂತಂದ್ರೆ ವೇರಿಯೇಬಲ್ ಕಿಂತ ಮೊದ್ಲು ನಾವು ಇದನ್ನ ಬರೆಯಾಕತ್ತೀವಿ ಒಂದ. ಆಮೇಲೆ ಇಲ್ಲಿ ಏನಾಕೈತಿ ಅಂದ್ರ ವೇರಿಯೇಬಲ್ ವ್ಯಾಲ್ಯೂ ಇಮಿಡಿಯೇಟ್ ಆಗಿ ಇನ್ಕ್ರಿಮೆಂಟ್ ಆಕೈತಿ. ಫಾರ್ ಎಕ್ಸಾಂಪಲ್ ಇಂಟ್ ಎ ಈಕ್ವಲ್ ಟು 5 ಐತಿ.
ಪ್ಲಸ್ ಪ್ಲಸ್ ಎ ಅಂತ ಹೇಳಿ ಬರ್ದಿವಿ ಅಂತಂದ್ರೆ ಇಲ್ಲಿ ಇಮಿಡಿಯೇಟ್ ಆಗಿ ನಾವು ವ್ಯಾಲ್ಯೂ ಏನಾಗಿರ್ತೈತಿ ಇವನ್ ಬಿಫೋರ್ ಯೂಸ್ ಅನ್ನ ಇದ್ರದ ವ್ಯಾಲ್ಯೂ ಚೇಂಜ್ ಆಗಿಬಿಟ್ಟಿರ್ತೈತಿ. ಅಂದ್ರೆ ಎ ವ್ಯಾಲ್ಯೂ ಏನಾಯ್ತಾ +1 ಆಯ್ತಾ ಅಂದ್ರೆ ನಮಗೆ 6 ಅಂತ ಪ್ರಿಂಟ್ ಆಯ್ತು ಇಲ್ಲೇ. ಸೊ ಇಲ್ಲೇ ನೆಕ್ಸ್ಟ್ ಎಕ್ಸಾಂಪಲ್ದಾಗ ಇಂಟ್ ಎ ಈಕ್ವಲ್ ಟು 5 ಐತಿ. ಸಿಸ್ಟಮ್ ಔಟ್ ಡಾಟ್ ಪ್ರಿಂಟ್ ಎಲ್ ಮೈನಸ್ ಮೈನಸ್ ಇದನ್ನ ಯೂಸ್ ಮಾಡೋಕ್ಕಿಂತ ಮೊದ್ಲನ ನಂದು ಏನಾಯ್ತಾ ವ್ಯಾಲ್ಯೂ ಡಿಕ್ರಿಮೆಂಟ್ ಆಯ್ತಾ. ಏನಾಯ್ತಾ 5 ಟು 4 ಆಯ್ತಾ ಅದಕ್ಕೆ 4 ಅಂತೇಳಿ ಪ್ರಿಂಟ್ ಹಾಕೈತಿ. ನೆಕ್ಸ್ಟ್ ಪೋಸ್ಟ್ ಪೋಸ್ಟ್ ಫಿಕ್ಸ್ ಇನ್ಕ್ರಿಮೆಂಟ್ ಪೋಸ್ಟ್ ಫಿಕ್ಸ್ ಡಿಕ್ರಿಮೆಂಟ್. ಇದು ವೇರಿಯೇಬಲ್ ಆದ್ಮೇಲೆ ನಾವು ಪ್ಲಸ್ ಪ್ಲಸ್ ಆಮೇಲೆ ವೇರಿಯೇಬಲ್ ಆದ್ಮೇಲೆ ಮೈನಸ್ ಮೈನಸ್ ಬರಿತೀವಿ ಇಲ್ಲಿ ಅದಕ್ಕೆ ಇದಕ್ಕೆ ಪೋಸ್ಟ್ ಫಿಕ್ಸ್ ಅಂತ ಹೇಳಿ ಕರೀತಾರೆ. ಸೊ ಇದರ ಅರ್ಥನು ಏನ ಇದ್ರ ಎ ಏದ್ ವ್ಯಾಲ್ಯೂ ಏನಾಗ್ತೈತಿ a+1 ಆಗ್ತೈತಿ. ಇಲ್ಲೇನು ಏನಾಗ್ತೈತಿ ಏದ್ ವ್ಯಾಲ್ಯೂ a ಮೈನಸ್ ಮೈನಸ್ ಇತ್ತಂದ್ರೆ a ಈಕ್ವಲ್ ಟು a-1 ಆಕೈತಿ. ಆದ್ರೆ ಇಲ್ಲಿ ಏನಾಕೈತಿ ಫಸ್ಟ್ ವೇರಿಯೇಬಲ್ a ಯೂಸ್ ಆಕೈತಿ ಅದಾದ್ಮೇಲೆ ಇದ್ರದ್ ವ್ಯಾಲ್ಯೂ ಚೇಂಜ್ ಆಕೈತಿ. ಇಂಟ್ a ಈಕ್ವಲ್ ಟು 5 ಅಂತ ಹೇಳಿ ಬರೆದ್ರಿ ಇದನ್ನ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅನ್ನ a++ ಬರೆದ್ರೆ ಮೊದಲು ಪ್ರಿಂಟ್ ಆಕೈತಿ ಅದಾದ್ಮೇಲೆ ಯೂಸ್ ಆತಿಲ್ಲ ಇದ ಯೂಸ್ ಆದ್ಮೇಲೆ ಇದ್ರದ್ದು ವ್ಯಾಲ್ಯೂ ಏನಾಯ್ತಾ ಇನ್ಕ್ರಿಮೆಂಟ್ ಆಯ್ತು ಅವಾಗ 6 ಬರ್ತೈತಿ. ನೀವು ಇನ್ನೊಂದ್ ಇಲ್ಲಿ ಸಿಸ್ ಔಟ್ ಹಾಕಿ ಎ ಪ್ರಿಂಟ್ ಮಾಡಿದ್ರೆ ಅವಾಗ ಇದ್ರದ್ದು ವ್ಯಾಲ್ಯೂ ನಿಮಗ 6 ಅಂತ ಹೇಳಿ ಬರ್ತೈತಿ. ಸಿಮಿಲರ್ಲಿ ಏನ್ ಮಾಡಾಕತ್ತೀವಿ ನಾವು ಇಂಟ ಎ ಈಕ್ವಲ್ ಟು 5 ಏನ್ ಮಾಡಾಕತ್ತೀನಿ ನಾನು ಎ ಮೈನಸ್ ಮೈನಸ್ ಮಾಡಾಕತ್ತೀನಿ. ಫಸ್ಟಿಗೆ ಪ್ರಿಂಟ್ ಮಾಡಾಕತ್ತೀನಿ ನಾ ಇಲ್ಲಿ ಫಸ್ಟಿಗೆ ಏನ್ ಮಾಡಾಕತ್ತೀನಿ ಪ್ರಿಂಟ್ ಮಾಡಾಕತ್ತೀನಿ ಅದಾದ್ಮೇಲೆ ಅದನ್ನ ಡಿಕ್ರಿಮೆಂಟ್ ಮಾಡಾಕತ್ತೀನಿ ಅದಕ್ಕೆ ಪೋಸ್ಟ್ ಡಿಕ್ರಿಮೆಂಟ್. ಸೊ ಪ್ರಿಂಟ್ ಮಾಡಿದ ತಕ್ಷಣ ಇದ್ರದ್ದು ಏನ್ ಆಕ್ಚುಯಲ್ ವ್ಯಾಲ್ಯೂ ಐತ್ಲೆ ಅದು ಬರ್ತೈತಿ ಅದಾದ್ಮೇಲೆ ಇದ್ರದ್ದು ವ್ಯಾಲ್ಯೂ ಏನಾಗಿರ್ತೈತಿ ಚೇಂಜ್ ಆಗಿರ್ತೈತಿ. ಸೊ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಟ್ರೋ ಕ್ವಶನ್. ಪ್ರಿಫಿಕ್ಸ್ ಆಮೇಲೆ ಪೋಸ್ಟ್ ಫಿಕ್ಸ್ ಆಪರೇಟರ್ ಡಿಫರೆನ್ಸಸ್ ಏನೇನ ಅಂತ ಹೇಳಿ ನಾವ್ ಇದನ್ನ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ ಯಾವ್ಯಾವ ಆಪರೇಟರ್ಸ್ ನಾವು ಡಿಸ್ಕಸ್ ಮಾಡಿವಲ್ಲ ಅವನ ಎಕ್ಸಾಂಪಲ್ ಥ್ರೂ ಕೋಡ್ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ನಾವು ಫಸ್ಟ್ ಗೆ ಏನ ಡಿಸ್ಕಸ್ ಮಾಡಿದೀವಿ ಅಂತಂದ್ರೆ ಅರ್ಥಮೆಟಿಕ್ ಆಪರೇಟರ್ಸ್ ನ ಡಿಸ್ಕಸ್ ಮಾಡಿದೀವಿ. ನಾ ಇಲ್ಲಿ ಏನ್ ಮಾಡಾಕತ್ತೀನಿ ಎ ವ್ಯಾಲ್ಯೂ 25 ಅಂತ ಕೊಡಾಕತ್ತೀನಿ ಬಿ ವ್ಯಾಲ್ಯೂ 4 ಅಂತ ಕೊಡಾಕತ್ತೀನಿ. ಸೊ ಇದನ್ನ ರನ್ ಮಾಡಿದ್ರೆ ಪರ್ಫಾರ್ಮಿಂಗ್ ಅರ್ಥಮೆಟಿಕ್ ಆಪರೇಷನ್ ಆನ್ ವ್ಯಾಲ್ಯೂಸ್ a 25 b 4 ಐತಿ. ಸೊ 25 ಪ್ಲಸ್ 4 29 25 ಮೈನಸ್ 4 21 25 ಮಲ್ಟಿಪ್ಲಿಕೇಶನ್ 4 100 ಬರ್ತೈತಿ. 25 ಡಿವೈಡೆಡ್ ಬೈ 4 6 25 ಮಾಡ್ಯುಲಸ್ ಆಪರೇಟರ್ ಆಫ್ 4 ಅಂತಂದ್ರೆ 1 ಅಂತೇಳಿ ಬರ್ತೈತಿ ರಿಮೈಂಡರ್ ಅದನ್ನ ಪ್ರಿಂಟ್ ಮಾಡಾಕತ್ತೀವ. ನೆಕ್ಸ್ಟ್ ಅಸೈನ್ಮೆಂಟ್ ಆಪರೇಟರ್. ಸೊ ಇದ್ರೊಳಗ ಎದ್ ವ್ಯಾಲ್ಯೂ 10 ಐತಿ ಬಿ ವ್ಯಾಲ್ಯೂ 5 ಐತಿ. So performing shorthand arithmetic assignment operation on values of A 10 B 5. So ಇಲ್ಲಿ 10 plus 5 ಅಂತಂದ್ರೆ ನಥಿಂಗ್ ಬಟ್ 10 plus 5 15 ಅಂತ ಬಂದೈತಿ. 15 minus 5 ಅಂತಂದ್ರೆ ಇಟ್ ಇಸ್ ಸೇಮ್ ಆಸ್ 15 minus 5 10 ಅಂತ ಹೇಳಿ ಬಂದೈತಿ. 10 ಸ್ಟಾರ್ ಅಸೈನ್ಮೆಂಟ್ ಆಪರೇಟರ್ 5 ಇಟ್ಸ್ ನಥಿಂಗ್ ಬಟ್ 10 ಮಲ್ಟಿಪ್ಲಿಕೇಶನ್ 5 50 ಅಂತ ಹೇಳಿ ಬಂದೈತಿ. ಸಿಮಿಲರ್ಲಿ ಅಸೈನ್ಮೆಂಟ್ divisible operations modulus assignment operator. So unary operators. So unary operator ದಾಗ a ವ್ಯಾಲ್ಯೂ 4 ಐತಿ b ವ್ಯಾಲ್ಯೂ -10 ಐತಿ. ಸೊ ಇದನ್ನ ರನ್ ಮಾಡಿ ನೋಡಿದ್ರೆ ನೀವು ಯೂನರಿ ಪ್ಲಸ್ ಮಾಡಿದ್ರೆ ಏನು ವ್ಯಾಲ್ಯೂ ಅದ್ರ ಚೇಂಜ್ ಆಗತ್ತಿಲ್ಲ. ಯೂನರಿ ಮೈನಸ್ ಮಾಡಿದ್ರ -10 ಐತಿ ಅದ್ರ ಸೈನ್ ಚೇಂಜ್ ಆಗಿ 10 ಅಂತ ಹೇಳಿ ಬಂದೈತಿ. ನೆಕ್ಸ್ಟ್ ಏನ್ ಮಾಡಾಕ್ತೀನಿ ನಾನು ಪ್ರೀ ಇನ್ಕ್ರಿಮೆಂಟ್ ಮಾಡಾಕತ್ತೀನಿ. ಹೌದಾ ಪ್ರೀ ಇನ್ಕ್ರಿಮೆಂಟ್ ಏನ್ ಮಾಡಾಕತ್ತೀನಿ ಪ್ರೀ ಇನ್ಕ್ರಿಮೆಂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಪ್ರಿಂಟ್ ಆಗೋ ಟೈಮ್ದಾಗ ನಮಗೆ ವ್ಯಾಲ್ಯೂ ಪ್ರಿಂಟ್ ಆಗ್ಬೇಕ. ವ್ಯಾಲ್ಯೂ ಪ್ರಿಂಟ್ ಆಗೈತಿ. ನೆಕ್ಸ್ಟ್ ಪೋಸ್ಟ್ ಇನ್ಕ್ರಿಮೆಂಟ್ ಮಾಡಾಕ್ತೀನಿ ಇದ್ರದ್ದು ವ್ಯಾಲ್ಯೂ 5 ಆಗೈತಿ. ಸೊ ಪೋಸ್ಟ್ ಇನ್ಕ್ರಿಮೆಂಟ್ ಆದ್ರೆ ಫಸ್ಟ್ ಗೆ ವ್ಯಾಲ್ಯೂ ಪ್ರಿಂಟ್ ಆಗೈತಿ ಅದಾದ್ಮೇಲೆ ಅದ್ರ ವ್ಯಾಲ್ಯೂ ಇನ್ಕ್ರಿಮೆಂಟ್ ಆಗಿರ್ತೈತಿ. ಸೊ ಇಲ್ಲಿ ನಾ ಪ್ರಿಂಟ್ ಮಾಡಿದಾಗ 5 ಪ್ಲಸ್ ಪ್ಲಸ್ ಮಾಡಿದ್ರು ಅದ್ರ ವ್ಯಾಲ್ಯೂ 5 ನ ಐತಿ. ಸೊ ಅದಾದ್ಮೇಲೆ ಇನ್ನೊಂದು ಸಿಸ್ ಔಟ್ ಹಾಕೋತೀನಿ ಇಲ್ಲಿ ನನಗೆ ಪ್ರಿಂಟ್ ಆದ್ಮೇಲೆ ಅದ್ರ ವ್ಯಾಲ್ಯೂ ಇನ್ಕ್ರಿಮೆಂಟ್ ಐತಿ ಅದಕ್ಕೆ ನನಗೆ 6 ಅಂತ ಹೇಳಿ ಬಂದೈತಿ. ಸೊ ಸಿಮಿಲರ್ಲಿ ಪ್ರೀ ಡಿಕ್ರಿಮೆಂಟ್ ಎ ವ್ಯಾಲ್ಯೂ 6 ಐತಿ ಹೌದಾ -6 ಅಂತ ಹೇಳಿ ಮಾಡಿದ್ರೆ ಪ್ರಿಂಟ್ ಆಗೋಕ್ಕಿಂತ ಮುಂಚೆನೆ ಅದು ಡಿಕ್ರಿಮೆಂಟ್ ಆಗಿ ನನಗೆ 5 ಅಂತ ಹೇಳಿ ಬಂದೈತಿ. ಪೋಸ್ಟ್ ಡಿಕ್ರಿಮೆಂಟ್. ಸೊ ಎ ವ್ಯಾಲ್ಯೂ 5 ಐತಿ ಫಸ್ಟಿಗೆ ಇಲ್ಲ ಪ್ರಿಂಟ್ ಹಾಕಿತ್ತದ ಅದಾದ್ಮೇಲೆ ಡಿಕ್ರಿಮೆಂಟ್ ಹಾಕೈತಿ. ಸೊ ವ್ಯಾಲ್ಯೂ ಆಫ್ಟರ್ ಪೋಸ್ಟ್ ಡಿಕ್ರಿಮೆಂಟ್ 4 ಇರ್ತೈತಿ. ಸೊ ಇಷ್ಟ ಅರ್ಥಮೆಟಿಕ್ ಆಪರೇಷನ್ಸ್ ಅಸೈನ್ಮೆಂಟ್ ಆಪರೇಟರ್ಸ್ ಆಮೇಲೆ ಯೂನರಿ ಆಪರೇಟರ್. ನೆಕ್ಸ್ಟ್ ವಿಡಿಯೋದಾಗ ನಾವು ರಿಲೇಷನಲ್ ಆಪರೇಟರ್ಸ್ ಲಾಜಿಕಲ್ ಆಪರೇಟರ್ಸ್ ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ ಹೊಸದೇನಾರ ನಾವು ತಿಳ್ಕೊಳಾಗ್ತಿದೀವಿ ಅಂತ ಅನಿಸ್ತಂದ್ರೆ ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್